ಇವಾಗೇನು ಮಾತಾಡ್ತಿದ್ರೆ ಸರ್? ಹಾಂ ಮಾತಾಡಿಸಿದೆ ಬ್ರೋ, 1 ಅವರಿಂದನೂ ಮಾತಾಡಿಸ್ದೆ. ಇಲ್ಲ ಹಾಸ್ಪಿಟ್ಲು, ಅಕ್ಷಯ ಹಾಸ್ಪಿಟ್ಲ್ ಅಂತ ಇಲ್ಲಿ KR ರೋಡಲ್ಲಿ ಇದೆಯಲ್ಲ, ಅದು ಅಲ್ಲೇ ತೊಗೊತಾ ಇದ್ದಾರೆ. ಸೊ ಡೋಂಟ್ ವರಿ, ಯಾರು ಏನು ಪ್ಯಾನಿಕ್ ಆಗಬೇಡಿ, ಈಸ್ ಔಟ್ ಆಫ್ ಡೇಂಜರ್. ಎಲ್ಲ ಕಾನೂನು ರೀತಿಯಲ್ಲಿ ಏನಾಗಬೇಕೋ ಅದು ಹಾಗೆ ಆಗುತ್ತೆ. ಈಗ ಪ್ರಶಾಂತ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಹೌದು ಕೊಟ್ಟಿದ್ರೆ, ಅವ್ರಿಗೆ ಕಂಪ್ಲೇಂಟ್ ಕೊಟ್ರೇ ಅಲ್ವಾ ಒಬ್ಬರು FIR ಆಗೋದು. ಸೊ FIR ಆಗಿದೆ. ಈಗ ಜೊತೆಗೆ ನೀವಿದ್ದಂಥ ಟೈಮು ಮತ್ತು ನಿಮ್ಮ ಏರಿಯಾಗ ಯಾಕಾಯಿತು ಏನೋ ಅನ್ನೋದು, ಅವರು ಇಲ್ಲೇ ಇರ್ತಾರಾ ಪ್ರಶಾಂತ್ ಅಥವಾ ಹೇಗೆ ಏನೋ ಅನ್ನೋದು? ಇಲ್ಲ, ಜೊತೆಗಿರಲಿಲ್ಲ ನಾವು, ಸುಮ್ಮನೆ ಏನೇನೋ ಅಂದ್ಕೊಳ್ಳೋದು ಬೇಡ, ಜೊತೆಗಿರಲಿಲ್ಲ. ಇಟ್ ಈಸ್ ಇರೆಲೆವೆಂಟ್ ಬ್ರೋ. ಯಾಕೆಂದರೆ ನಮಗೂ ಏನು ಗೊತ್ತಿಲ್ಲದೆ, ಕಾಂಕ್ರೀಟಾಗಿ ಏನು ಗೊತ್ತಿಲ್ಲದೆ ನಾವು ಸುಮ್ಮನೆ ಏನೋ ಅಸ್ಯೂಮ್ ಮಾಡ್ಕೊಂಡು ಇನ್ನೇನೋ ಹೇಳೋದು, ಇದರಿಂದ ನಾವು ಪಬ್ಲಿಸಿಟಿ ತಗೊಳ್ಳೋದು ನನಗೇನೋ ಅನ್ನಿಸ್ತಾ ಇಲ್ಲ. ನಮಗೇನು ಗೊತ್ತಿಲ್ಲ ಬ್ರೋ ಕಾಂಕ್ರೀಟಲ್ಲಿ. ಹಂಗೆ ನಮಗೆ ನಿಮಗೆ ಎಷ್ಟು ಗೊತ್ತಿರೋದೋ ಅಷ್ಟೇ ಆನೆಸ್ಟ್ಲಿ ಗೊತ್ತಿಲ್ಲ. ಅಂದರೆ ಈಗ ಈ ಏರಿಯಾದಲ್ಲೇ ಯಾಕಾಯ್ತು ಅನ್ನೋಂಥ ಒಂದು ಪ್ರಶ್ನೆ ಸಹಜವಾಗಿರುವಂಥದ್ದು. ನಿಮ್ಮ ಮನೆ ಸಹಜ, ನಿಮ್ಮ ಜೊತೆಗೆ ಇದ್ದಿದ್ದು ಹೌದು, ಬಟ್ ಈಗ ಅವ್ರು ಅಟ್ಯಾಕ್ ಮಾಡುವಂಥದ್ದು ಅಥವಾ ಬೇರೆ ಕಾರಣ ಆಗಿದ್ರೆ ಏನು ಒಬ್ಬೊಬ್ಬರೇ ಕೇಳಿದ್ರು. ಬೇರೆ ಏರಿಯಾದಲ್ಲಿ ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಏನಾರು ಆಗ್ಬೋದಿತ್ತ ಅಥವಾ ಅವರು ಇರುವಂಥ ಜಾಗಗಳಲ್ಲಿ ಏನಾರು ಆಗ್ಬೋದಿತ್ತ ಬೆಳವಣಿಗೆ? ಅಲ್ಲ, ಈ ಏರಿಯಾದಲ್ಲಿ ಆಗಿಲ್ವಲ್ಲ ಅಂತ. KR ರೋಡ್ ಇಲ್ಲ, ಮನೆಯಿಂದ ಹೋಗುವಾಗ ನಿಜ, ಬಟ್ ಇಲ್ಲಾಗಿಲ್ಲ. ಬಟ್ ಏನೇ ಆದ್ರೂ ಬಾಟಮ್ ಲೈನ್ ನಮ್ಮ ಹುಡುಗನೇ. ಸೊ ಅದಕ್ಕೇನು ಬೇಕೋ ಕಾನೂನು ರೀತಿಯಲ್ಲಿ ಅದೇನು ಬೇಕೋ ಅದು ತನಿಖೆ ನಡೆಯುತ್ತೆ. ಸೊ ಎಲ್ಲ ಗೊತ್ತಾಗುತ್ತಲ್ಲ, FIR ಆದ್ಮೇಲೆ ಕಂಡು ಹಿಡಿತಾನೆ, ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹೌದೌದು, ಜೊತೆಗೆ ಇದ್ವಿ. ಇಲ್ಲ, ಅವರು ಏನಾದರೂ ಬೇರೆ ತರದ ಅನಾಹುತ ಆಗಿದ್ದರೆ, ಯಾಕಂದ್ರೆ ಅವ್ರು ನಿಮ್ಮ ಜೊತೆಲೇ ಇರ್ತಾರೆ, ಕೆಲವು ಸತಿ ಅಟ್ಯಾಕ್ ಆಗುವಂಥ ಸಂದರ್ಭದಲ್ಲಿ ಏನೇನಾಗುತ್ತೋ ಗೊತ್ತಾಗಲ್ಲ. ಸೊ ಆ ಥರದ ಒಂದು ಆತಂಕ ಇರುತ್ತೆ ಸರ್. ಅದೇ ಮೊನ್ನೆ ನನಗೆ ಕೇಳಿಬಿಟ್ಟು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದಾಗ ನಾನೇ ಅರೇಂಜ್ ಎಲ್ಲ ಮಾಡಿಕೊಟ್ಟೆ. ಮಂತ್ರಾಲಯಕ್ಕೆ ಹೋಗಿ ಬಂದರು, ಮುಡಿಯೆಲ್ಲ ಕೊಟ್ಟು ಬಂದರು. ಅದಾದಮೇಲೆ ನೆನ್ನೆನೇ ಬಂದಿದ್ದು, ಇವೆಂಟ್ ಇದೆ ಅಂದ್ಬಿಟ್ಟು ನೆನ್ನೆ ಬಂದಿದ್ರು, ಜೊತೆಗೇ ಇದ್ವಿ. ಸೊ ಈ ಥರ ಘಟನೆ ಆಗಿದೆ. ಏನು ಹೇಳೋದು ಬ್ರೋ, ಏನು ನಮಗೂ ಕಾಂಕ್ರೀಟಾಗಿ ಏನು ಗೊತ್ತಿಲ್ಲದೆ ಏನೋ ಹೇಳೋದು ಬೇಡ. ಸೊ ಡೋಂಟ್ ವರಿ, ಈಸ್ ಫೈನ್. ಹಾಸ್ಪಿಟಲಲ್ಲಿ ಇರಬೇಕಂತ ಹೇಳಿದ್ದಾರೆ, ಹೇಗೆ? ಇವಾಗ ಡಿಸ್ಚಾರ್ಜ್ ಆಗೋಗ್ತಾರೆ ಬ್ರೋ, ಇನ್ನೇನು ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಡಿಸ್ಚಾರ್ಜ್ ಆಗೋಗ್ತಾರೆ. ಏನಿದ್ರು ಮಾರ್ಟಿನ್ KD ಬಗ್ಗೆ ಕೇಳಿ ಬ್ರೋ. ಸರ್, ಕೊನೆದು ಒಂದು ಲಾಸ್ಟ್, ಇದಕ್ಕೆ ಮುಂಚೆ 2-3 ಸರಿ ಅಟ್ಯಾಕ್ ಆಗಿದೆ ಅಂತ ಹೇಳಿದಾಗ ಗೊತ್ತಿಲ್ಲ ಗುರು, ನಿಮಗೆ ಏನೋ ಹೇಳ್ಕೊಡ. ಇಲ್ಲ ಬ್ರೋ, ಅದನ್ನ ಸುಳ್ಳು ಅಂತಾನೆ ನಾನು ಹೇಳಿ. ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡಿದ್ರೆ ಆಗಿತ್ತು ಅಂತ ಏನಾದ್ರು ಆ ಘಟನೆ ಬಗ್ಗೆ? ಇಲ್ಲ, ನನ್ನ ಹತ್ರ ಏನು ಡಿಸ್ಕಸ್ ಮಾಡಿಲ್ಲ. ನನ್ನ ಕೇಳಿದ್ರೆ ಅದು ಸುಳ್ಳು, ಯಾಕೆಂದರೆ ಆ ಥರ ಆಗಿದ್ರೆ ನಾವು ಸುಮ್ಮನೆ ಇರ್ತಾ ಇರಲಿಲ್ಲ. ನಾನು ಆಲ್ಸೋ ಡಿಸ್ಕಸ್ಸು ಮಾಡಿಲ್ಲ ಅವರು.